ನ್ಯೂಸ್ ಹೇಳಿದ್ರು. ಅಲ್ರಿ, ನಾ ಮುಂಬೈದಿಂದ ಮಹಾರಾಷ್ಟ್ರದಿಂದ ಪೊಲೀಸರನ್ನ ಕಳಿಸಿ ಸಿಂಥೆಟಿಕ್ ಡ್ರಗ್ ಫ್ಯಾಕ್ಟ್ರಿ 2 ಸತಿ ನಾವು ಬಂದ್ ಮಾಡಿಸಿವಿ, ಡ್ರಗ್ ಪೆಡ್ಲರ್ಸನ್ನು ಹಿಡಿದೀವಿ. ನಿಮ್ಮ ಪೊಲೀಸರು ಯಾಕೆ ಮಾಡಲ್ಲ ಅಂತ ಕೇಳಿದ್ರು. ನಾ ಹೇಳಿದೆ, ನಮ್ಮ ಪೊಲೀಸರು ಅಷ್ಟ ಸಕ್ಷಮ ಇದ್ದಾರೆ, ಆದರೆ ನಮ್ಮ ರಾಜ್ಯದ ಆಳ್ತಾ ಇರುವ ಪೊಲಿಟಿಷಿಯನ್ಸ್ ಏನಿದ್ದಾರಲ್ಲ ಅವರು ಕಳ್ಳರಿದ್ದಾರೆ, ಅವ್ರಿಗೆ ಬೇರೆ ಏನೂ ಮಾಡೋದು ಬೇಕಾಗಿಲ್ಲ. ಸೊ ಇದ್ರಾಗೆಲ್ಲ ಅವ್ರದ್ದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅವ್ರು ಯಾರನ್ನೂ ಹಿಡಿಯೋದಿಲ್ಲ ಅಂತ ಹೇಳಿದ್ದು ನಾನು. ಹೀಗಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ. ಟೆರರಿಸ್ಟ್ಗಳು ಇವರಿಗೆ ಬ್ರದರ್ ಆಗ್ತಾರೆ. ಟೆರರಿಸ್ಟ್ ಸ್ಲೀಪರ್ ಸೆಲ್ಗಳದ್ದು ಅನುಕೂಲ ಮಾಡಿಕೊಡ್ಲಿಕ್ಕಂತಲೇ ಹೇಳಿ ರಹವಾಸಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ PRC ಇದನ್ನು ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರಪ್ಪ? ನೀವು ಮೊದಲ ಸರ್ಟಿಫಿಕೇಟ್ ಏನು ಕೊಡ್ತಾ ಇದ್ರು? ರೆಸಿಡೆನ್ಸ್ ಸರ್ಟಿಫಿಕೇಟು ಅಥವಾ ಡೊಮಿಸೈಲ್ ಸರ್ಟಿಫಿಕೇಟ್ ಅಂತ ಕೊಡ್ತಿದ್ರು. ಅದಕ್ಕೆ ಒಂದು 9 ಕ್ರೈಟೀರಿಯಾ ಇದ್ದು. ಅದ್ರೊಳಗೆ ಆಧಾರ್ ಕಾರ್ಡ್ ಇತ್ತು, ವೋಟರ್ ID ಇತ್ತು, ರೇಷನ್ ಕಾರ್ಡ್ ಇತ್ತು, ಹೌಸ್ ಟ್ಯಾಕ್ಸ್ ಪ್ರಾಪರ್ಟಿ ಇತ್ತು, ಪ್ರಾಪರ್ಟಿ ಓನರ್ಶಿಪ್ ಅದರ ಪೇಪರ್ಸ್ ಇತ್ತು, ಬರ್ತ್ ಸರ್ಟಿಫಿಕೇಟು, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಪ್ರೂಫು, ಫಾದರ್ ಡೊಮಿಸೈಲ್ ಸರ್ಟಿಫಿಕೇಟ್. ಈಗೇನು ಮಾಡ್ಯಾರ? ಇದರ ಜೊತೆಗೆ ಏನು ಹಾಕ್ಯಾರ? ಒಂದು ಈ ಸರ್ಟಿಫಿಕೇಟ್ಗೆ ಓರಲ್ ಟೆಸ್ಟಿಮನಿ, ಎನಿ ಅದರ್ ರಿಲಯಬಲ್ ಎವಿಡೆನ್ಸಸ್ ಎಸ್ಟಾಬ್ಲಿಷಿಂಗ್ ಕರ್ನಾಟಕ ಆಸ್ ದಿ ಅಪ್ಲಿಕೆಂಟ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಪರ್ಮನೆಂಟ್ ಪ್ಲೇಸ್ ಆಫ್ ರೆಸಿಡೆನ್ಸ್. ಓರಲ್ ಟೆಸ್ಟಿಮನಿ ಅಂದ್ರೆ ಏನು? ನೀವೊಂದು ಬರೆದು ಕೊಟ್ಟರೆ ಮುಗೀತು. ನಾನು ಅದಕ್ಕೆ ಈಗ ಮೊದಲು ತಹಶೀಲ್ದಾರ್ ಕಡೆ ಇತ್ತು, ಅನೇಕ ರಾಜ್ಯದಾಗ ಇದನ್ನು DCಗೆ ಇಟ್ಟರೆ ಇದನ್ನು. ಯಾಕಂದ್ರೆ ನಮ್ಮ ದೇಶದೊಳಗೆ ಕಾಂಗ್ರೆಸ್ಸಿನ ಫೇಲ್ಯೂರ್ದಿಂದ, ಕಾಂಗ್ರೆಸ್ಸಿನ ಕುತಂತ್ರದಿಂದ ನಮ್ಮ ದೇಶದೊಳಗೆ ವಿಶೇಷವಾಗಿ ಇವ್ರ ಕಾಲದೊಳಗೆ, ಕಾಂಗ್ರೆಸ್ಸಿನ ಕಾಲದೊಳಗೆ ಕೇಂದ್ರದ ಮಂತ್ರಿ ರಿಟರ್ನ್ ಉತ್ತರ ಕೊಟ್ಟಾರ. ಸುಮಾರು ನಂಬರ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಸುಮಾರು 3 ಕೋಟಿ ಜನ ಬಾಂಗ್ಲಾದೇಶಿಯರು ನಮ್ಮಲ್ಲಿ ಇಲ್ಲಿಗೆಲ್ಲಾಗಿ ಇದ್ದಾರಂತ. ಯಾರು ಹೇಳಿದ್ದ? ಕಾಂಗ್ರೆಸ್ಸಿನ ಮಂತ್ರಿ ಆ ಟೈಮ್ದಾಗ, UPA ಕಾಲದೊಳಗೆ, ಲೋಕಸಭೆದೊಳಗೆ ರಾಜ್ಯಸಭೆದೊಳಗೆ ಹೇಳಿದ್ದಿದೆ. ಆಮೇಲಿಂದ ನಾವು ಕರೆದು ಬೈದರು, ಹಿಂಗೆ ಉತ್ತರ ಕೊಟ್ಟಿನಿ ಅಂತ. ಆಮೇಲೆ ಚೇಂಜ್ ಮಾಡ್ಯಾರ, ಅದನ್ನು ಬೇರೆ ವಿಷಯ. ಅದು ಆನ್ ರೆಕಾರ್ಡ್ ಇಟ್ ಈಸ್ ದೇರ್, ಇವತ್ತಿಗೂ ಅದ. ಅವ್ರನ್ನೆಲ್ಲ ಇವತ್ತು ಸರಿಯಾದ ರೀತಿಯಲ್ಲಿ ರೆಸಿಡೆನ್ಸ್ ಕೊಟ್ಟು, ರೆಸಿಡೆನ್ಸ್ ಸರ್ಟಿಫಿಕೇಟ್, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಟು ಅವರನ್ನು ವೋಟರ್ ಲಿಸ್ಟಿಗೆ ಸೇರಿಸುವಂಥ ಹುನ್ನಾರ ಬೇರೆ ರಾಜ್ಯದೊಳಗೆಲ್ಲ ಏನು ನಡೆದದ? ಬೇರೆ ರಾಜ್ಯದೊಳಗೆ ನಡೆದಿರುವಂಥದ್ದು ಅಲ್ಲಿ DC ಕೊಡ್ತಾರೆ, ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ. ಇವ್ರು ತಹಶೀಲ್ದಾರ್ ಇದ್ದಿದ್ದು ಈಗ ಡೆಪ್ಟಿ ತಹಶೀಲ್ದಾರ್ ಮಾಡ್ಯಾರ. ನಾನು ಈ ಡೆಪ್ಟಿ ತಹಶೀಲ್ದಾರ್ಗೂ ಹೇಳ್ತೇನೆ, ಈ ಥರದ ವ್ಯಕ್ತಿಗಳಿಗೆ ನೀವು ಸರಿಯಾಗಿ ನೋಡಲಾರ್ದ ಕೊಟ್ಟರೆ ಅಂದ್ರೆ ಅವ್ರು ಯಾರ್ದರೆ ಈ ರೀತಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದ ಏನು ಟೆರರಿಸ್ಟ್ ಆ್ಯಕ್ಟಿವಿಟಿಯಲ್ಲಿ ತೊಡಗಂಥ ISISದವರು ಅವರು ಇವರು ಸಂಪರ್ಕದಲ್ಲಿದ್ದವ್ರು ಭಾಳ ಜನ ಇಲ್ಲಿ ಸ್ಲೀಪರ್ಸ್ ಎಲ್ಲ ಹಿಡಿತಾ ಇದ್ದಾರೆ. ಅದ್ರೊಳಗೆ ಲಿಂಕ್ ಬಂತಂದ್ರೆ ನೀವು ಹೋಗ್ತೀರಿ. ಅದಕ್ಕೆ ಮತ್ತು ಎಲ್ಲಿಯೂ ಸಹಿತ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಕನ್ಸೆಪ್ಟು ಗೃಹ ಇಲಾಖೆ ಅಥವಾ ಇನ್ಯಾವುದವ್ರು ಹೊರಡಿಸಿದಂಥ ಇದ್ರೊಳಗಿಲ್ಲ. ಡೊಮಿಸೈಲ್ ಇದೆ, ರೆಸಿಡೆನ್ಸ್ ಸರ್ಟಿಫಿಕೇಟ್ ಇದೆ, ಪರ್ಮನೆಂಟ್ ರೆಸಿಡೆನ್ಸ್ ಅಂತಿಲ್ಲ. ಅದನ್ನು ಮೊದಲು ಈ ಡೊಮಿಸೈಲು ಮತ್ತು ಇದಕ್ಕೆ ಕೊಡ್ತಾ ಇದ್ರು. ಇಟ್ ವಾಸ್ ಓನ್ಲಿ ಫಾರ್ ದಿ ಎಜುಕೇಷನ್ ಪರ್ಪಸ್, ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಕೊಡ್ತಾಯಿದ್ರು. ಹೀಗಾಗಿ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು, ನುಸುಳುಕೋರರನ್ನು ಇವರಿಗೆ ಬೆಂಬಲಿಸಲಿಕ್ಕೆ ಈ ರೀತಿ ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆಯನ್ನು DK ಶಿವಕುಮಾರ್ ಅವರ ಸರ್ಕಾರ ತೊಡಗಿದೆ. ಇದರ ಜೊತೆಗೆ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಇದೆ. ಎಲ್ಲಿಯೂ ಬರದ ಬಗ್ಗೆ ಒಂದು ಅಧ್ಯಯನ ಶುರುವಾಗಿಲ್ಲ. ಆನಂತರ ಯಾರೇ ಮಂತ್ರಿಗಳು ಸರಿಯಾಗಿ ಬಂದು ಮೀಟಿಂಗ್ ಮಾಡಿಲ್ಲ. ಇಲ್ಲಿ ಯಾರು ಇಲ್ಲೇ ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಪ್ರಕೃತಿ ಅವ್ರು ಬಂದು ಹೋಗ್ಯದಾರನ, ಒಂದು ರಿವ್ಯೂ ಮೀಟಿಂಗ್ ಮಾಡಿ ಹೋಗ್ಯಾರ. ಆಮೇಲಿಂದ ಏನಿಲ್ಲ. ಒಬ್ಬ ಮಂತ್ರಿಗೆ ಅವ್ರು ನಮ್ಮಲ್ಲಿಯೂ ಇದ್ದಾರೆ, ನಮ್ಮಲ್ಲಿ ಬಂದು ಮೀಟಿಂಗ್ ಮಾಡಿ ಹೋಗ್ಯಾರ. ಆದ್ರೆ ಒಬ್ಬ ಮಂತ್ರಿಗೆ ಎಷ್ಟು ಜಿಲ್ಲಾ ನೋಡ್ತಾರೆ? 3 4 ಜಿಲ್ಲಾ. ಕೆಲವರು 4 ಕೊಟ್ರೆ ಬಂದು ಅವ್ರು ಮೀಟಿಂಗ್ ಮಾಡಿ ಹೋಗ್ಬಿಡ್ತಾರೆ. ಮುಂದೆ ಒಬ್ಬ ಕೃಷಿ ಮಂತ್ರಿ ಇಲ್ಲ, ಕೃಷಿಯೊಳಗೆ ಏನಾಗಿದೆ ನೋಡಲಿಕ್ಕೆ. ಈ ರೀತಿಯಾದಂಥ ಒಂದು ದುರಾಡಳಿತ ಇವತ್ತು ರಾಜ್ಯದಲ್ಲಿ ನಡೆದಿದೆ. ಹಾಗಾಗಿ ಇವತ್ತು ಇದೆಲ್ಲ ಡೈವರ್ಟ್ ಆಗ್ಬೇಕು ಈ ಫೇಲ್ಯೂರ್ ಅಂಥೇಳಿ RSS ಬಗ್ಗೆ ಮಾತಾಡ್ಬಿಡು. ಅಂದ್ರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು. ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ಅದನ್ನು ನಾನು ರಿಯಾಕ್ಟ್ ಮಾಡಿಲ್ಲ ಅಂತಲೇ ಹೇಳ್ರಿ ನೀವು. ಯಾಕಂದ್ರೆ ಅವರಿಗೆ ಸಬ್ಜೆಕ್ಟ್ ಇದು ಬೇಕಾಗಿದೆ, ಅವ್ರ ಫೇಲ್ಯೂರು. ಮತ್ತು ಇವ್ರು ಯಾರು ಹೇಳೋರು RSSದವ್ರು ಅವ್ರು ಕೆಲಸ ಮಾಡ್ಯಾರ 100 ವರ್ಷದಿಂದ, ಜನ ಉತ್ತರ ಕೊಟ್ಟರೆ
RSSದವರು ಕೆಲಸದ ಮೂಲಕ ಉತ್ತರ ಕೊಟ್ಟರು. ಸೊ ಹಿಂಗಾಗಿ ಇದ್ರ ಬಗ್ಗೆ ಯಾವೇ ಹೇಳುವಂಥ ಆ ರೀತಿ ರಿಯಾಕ್ಷನ್ ಮಾಡುವಂಥ ಅಗತ್ಯ ಇಲ್ಲ. ಕಾಂಗ್ರೆಸ್ಸು ಇವತ್ತು ಅದು ತನ್ನ ಮಂತ್ರಿಮಂಡಲವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇರಲಾರದಂಥ ಒಂದು ದುಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ. ರಾಹುಲ್ ಗಾಂಧಿ ಎಲ್ಲಿದ್ದಾರಂತ ಗೊತ್ತಿಲ್ಲ. ಅನೇಕರು MLAಗಳು ಅವರು ಇವರು ಸಹಿತ ಕಾಂಗ್ರೆಸ್ ಅವ್ರು ಮಂತ್ರಿ ಆಗ್ಬೇಕಂತ ತಿಳ್ಕೊಂಡಲ್ಲಿ ರಾಹುಲ್ ಗಾಂಧಿ ಮನೆ ಮುಂದೆ ಮತ್ತು ಪ್ರಿಯಾಂಕಾ ಅವ್ರ ಮನೆ ಮುಂದೆ ಹೋಗಿ ಕೂತಾರ. ಆದ್ರೆ ಅವರಿಬ್ಬರು ಎಲ್ಲಿ ಕಣಿಗೆ ಕಾಣವಲ್ರು. ಆ ಒಂದು ತಿಂಗಳು ಯಡಿಯೂರಪ್ಪನವ್ರು ಇದ್ದಾಗ ಮಾಡಿರಲಿಲ್ಲ. ಯಡಿಯೂರಪ್ಪನವ್ರು ಇದ್ದಾಗ ಅವಾಗ ಒಂದು ತಿಂಗಳ ಅವಾಗ ಮಾಡಿರಲಿಲ್ಲ. ಒಂದು ತಿಂಗಳಾದ ಈ ಒಂದು ತಿಂಗಳು ಮುಗಿದು ಹೋತಲ್ಲ ಇದು. ಮತ್ತು ಎರಡನೇದ್ದು ಯಡಿಯೂರಪ್ಪನವ್ರದ್ದು ಮಂತ್ರಿಮಂಡಲ ಏನಾಗಿತ್ತು, ಆ ಟೈಮ್ದಲ್ಲಿ ಮೊದಲೇನು ಸಮ್ಮಿಶ್ರ ಸರ್ಕಾರ ಮಾಡಿದ್ರು ಆ ಸಮ್ಮಿಶ್ರ ಸರ್ಕಾರದಲ್ಲಿನ ಕೆಲವು ಜನ ಬಿಟ್ಟು ಬಂದು ಇದೆಲ್ಲ ಆಗಿತ್ತು. ಈ ಕಾರಣದಿಂದ ಪೊಲಿಟಿಕಲ್ ರೀಸನ್ನಿಂದ ಲೇಟ್ ಆಗಿತ್ತು. ಆವಾಗ ಪ್ರೈಮ್ ಮಿನಿಸ್ಟರು ಅಥವಾ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ನಡ್ಡಾ ಅವರಾಗಲಿ ಅಥವಾ ನಮ್ಮ ಅಮಿತ್ ಶಾ ಅವರಾಗಲಿ ಅವ್ರು ಇರಲಿಲ್ಲ ಅಂತ ಆಗಿಲ್ಲ. ಈಗ ಯಾಕಾಗಿದೆ, ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ, ಅದಕ್ಕಾಗ್ತಾ ಇಲ್ಲ, ಮತ್ತು ಇನ್ನದಕ್ಕಾಗ್ತಾ ಇಲ್ಲ. ಅವ್ರು ಕೇಳಲಾರದೆ ಅವ್ರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಏನೂ ಮಾಡ್ಬೇಕಂತಂದ್ರು ಸಹಿತ ಖರ್ಗೆ ಅವರ ಹೇಳಿಬಿಟ್ರ ಹೈಕಮಾಂಡ್ ಕೇಳಿ ಹೇಳ್ತೇನೆ ಅಂತ ಹಿಂದೆ ಹೇಳ್ಯಾರ. ನೀವು ಕೇಳಿರಲಿಲ್ಲ, ನೀವು ಕೇಳಿರಿಲ್ಲ, ಮತ್ತೆ ನೀವು ಕೇಳಿದ್ಮೇಲೆ ನನಗೆ ಯಾಕೆ ಪರ್ಮನೆಂಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ಏನು ರಾಜ್ಯದಲ್ಲಿ ಗೊಂದಲ ಉಂಟಾಗಿರುತ್ತೆ. ಇದರಲ್ಲಿ ಏನಾದರೂ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸುತ್ತೆ ನೋಡ್ರಿ. ಮೊದಲ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ, SIR ಅನ್ನೋ ಪ್ರಕ್ರಿಯೆ ಏನದಲ್ಲ ಇದು ಮತದಾರ ಶುದ್ಧೀಕರಣ. ಇದ್ರೊಳಗ BJP ಸರ್ಕಾರದ್ದು ಮೋದಿ ಸರ್ಕಾರದ್ದು ಯಾವುದೇ ಕಾರಣಕ್ಕೆ ಮುಸಲ್ಮಾನರದ್ದು ತೆಗಿಬೇಕು ಇಂಥವ್ರು ತೆಗಿಬೇಕಂತಿಲ್ಲ. ಯಾರು ಇಲ್ಲಿಗಲ್ಲಿದ್ದಾರೆ ಸತ್ತೋಗಿದ್ದಾರೆ ಅನೇಕರಿಗೆ ಗೊತ್ತಿಲ್ಲ. 2010 ನಂತರ 2010 ಒಂದು ನೋಟಿಫಿಕೇಶನ್ ಹೊರಡಿಸ್ತು ಅವತ್ತಿನ ಚುನಾವಣಾ ಆಯೋಗ. ಯಾರನ್ನೂ ತೆಗಿಯೋಂಗಿಲ್ಲ, ಸತ್ತರೂ ತೆಗಿಯೋಂಗಿಲ್ಲ. ಆ ಥರ ಇದ್ದವ್ರು ಭಾಳ ಜನ ಇದ್ದಾರೆ. ಅವ್ರನ್ನೆಲ್ಲ ತೆಗೆದು ಒಂದು ಶುದ್ಧೀಕರಣ ಮಾಡೋ ವಿಚಾರ ಅದ ಇದು. ಇದ್ರೊಳಗೆ ಯಾರನ್ನೂ ತೆಗೆಯೋದು ಬಿಡೋದು ಇಲ್ಲ. ಆದರೆ ಇವರು ಅದನ್ನು ಸಾಬರನ್ನ ತೆಗಿತಾರೆ ಅನ್ನುವಂಥ ಒಂದು ಕಲ್ಪನೆ ಒಳಗೆ ಈ ರೀತಿ ಮಾಡ್ತಾ ಇರೋದು ಇದು ಸರಿಯಲ್ಲ. ಅದಕ್ಕೆ ಈ ರೀತಿ ಸರ್ಟಿಫಿಕೇಟು ಈ ರೀತಿ ಯಾರಿದ್ದಾರೆ ಜೆನ್ಯೂನ್ ಇದ್ದಾರೆ, ಯಾರನ್ನೂ ಮುಸಲ್ಮಾನರನ್ನು ತೆಗಿಲಿಕ್ಕಿಲ್ಲ, ಹಿಂದೂರನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಜೈನರನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಸಿಖ್ಖರನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಬೌದ್ಧರನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಮುಸಲ್ಮಾನರನ್ನು ತೆಗಿ ಅನ್ನುವಂಥ ಉದ್ದೇಶನ ನಮ್ಮದಿಲ್ಲ. ಇವರು ಅದನ್ನು ಅವ್ರಿಗೊಂದು ಸ್ಪಿರಿಟ್